ಕೊನೆಯದಾಗೇನೆಂದರೆ ಈಗ ಶಾಲೆ ಆರಂಭ ಆಗಿ ಆಲ್ರೆಡಿ 15 ದಿವಸ ಆಯಿತು, ಇಲಾಖೆಗೆ ಸಚಿವರಿಲ್ಲ. ಹೀಗಾಗಿ ಸಾಕಷ್ಟು ಪೋಷಕರು ಒತ್ತಾಯ ಮಾಡ್ತಿರೋದೇನೆಂದ್ರೆ ನೇಮಕ ಆಗ್ಬೇಕು. ಯಾಕಂದ್ರೆ ಈಗ ಸಾಲು ಸಮಸ್ಯೆಗಳಿದೆ. ಒಂದು ಅತಿಥಿ ಶಿಕ್ಷಕರು ತಡ ಆಗ್ತಾ ಇದ್ದಾರೆ, ಜೊತೆಗೆ ಈ ಥರದ ಸಮಸ್ಯೆಗಳಿದೆ. ಇವುಗಳಿಗೆಲ್ಲವೂ ಕೂಡ ಸಚಿವರಿದ್ದಾಗ ಇಲಾಖೆ ಸರಿಯಾಗಿ ನಡೆಯುತ್ತೆ ಅನ್ನೋದು. ಇಲ್ಲ ಸಚಿವರು ಇಲ್ಲ ಅಂತ ಹೇಳಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೇ ಇದಿದೆ. ಆಮೇಲೆ ಫಸ್ಟು ಅವರು ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಏನಂತ ಹೇಳಿದರು, ಮಕ್ಕಳಿಗೆ ಪಾಸ್ ಕೊಟ್ಟಿದ್ದು ಯಾರಿಗದು, ಯಾವ ಇಲಾಖೆದು ಅಂದ್ಕೊಂಡಿದ್ದೀರಾ? ಶಿಕ್ಷಣ ಇಲಾಖೆದದು. ಸೊ ಸಚಿವರಿಲ್ಲ ಅಂತ ಹೇಳಲ್ಲ, ಸಚಿವ ಸ್ಥಾನನ ಇನ್ನೂ ಅದು ಎಲ್ಲ ಮುಂದೆ ಆ ಕೆಲಸಗಳಿದಾವೆ, ಅವನ್ನ ಮಾಡೋದು. ಬಟ್ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರೇ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಇಟ್ಕೊಂಡಿರೋದ್ರಿಂದ ಅವರಿಗೆ ಭಾಳ ಆಸಕ್ತಿ ಇದೆ. ಸೊ ಸಚಿವರಿಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಇಲಾಖೆ ಮತ್ತು ಸಚಿವರು ಕೂಡ ಅವರೇ ಇರೋದ್ರಿಂದ ಇದ್ದಾರೆ. ನಿಮಗೆ ಹಂಗೆ ಕಾಣಿಸುತ್ತಷ್ಟೇ. ಬೇರೆಯವ್ರಿಗೆ ಇಲಾಖೆ ಕೊಟ್ಟಿರೋದ್ರಿಂದ ಇಲ್ಲಿ ಎಲ್ಲರೂ ಅವ್ರು ಇಟ್ಕೊಂಡಿದ್ದಾರಲ್ಲ ಅಂತೇಳಿ ಕಾಣಿಸಲ್ಲ. ಬಟ್ ಫಸ್ಟು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಫಸ್ಟ್ ನಿರ್ಧಾರ ತಗೊಂಡಿದ್ದೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಪಾಸ್ ಮಾಡೋದು, ಕೆಲವು ವಿಚಾರಗಳನ್ನೆಲ್ಲ ತಗೊಂಡಿದ್ದಾರೆ. ಸೊ ಇಲಾಖೆ ಸಚಿವರು ಇಲ್ಲ ಅಂತೇಳಿ ಹೇಳಬಾರ್ದು, ಅದು ತಪ್ಪಾಗುತ್ತೆ. ಮುಂದೆ ತಾವು ಕ್ಯಾಬಿನೆಟ್ ಮತ್ತೆ ರೀಶಫಲ್ ಆದಾಗ ಶಿಕ್ಷಣ ಇದೇ ಖಾತೆಯನ್ನು ನಿರ್ವಹಿಸಬೇಕು ಅಥವಾ ಇದೇ ಖಾತೆ ಮೇಲೆ ಆಸೆಯನ್ನು ಇಟ್ಕೊಂಡಿದ್ದೀರಾ? ಅಥವಾ ಯಾಕೆಂದರೆ ಈ 3 ವರ್ಷ ತಾವು ತುಂಬ ಸೇವೆಗಳನ್ನು ಸಲ್ಲಿಸಿರೋದ್ರಿಂದ ಇದ್ರ ಮೇಲೆ ತುಂಬ ಹೆಚ್ಚು ಒಲವಿದೆನಾ? ಹೇಗೆ? ಇಲ್ಲ, ಅದೆಲ್ಲ ಏನೇ ಕೆಲಸ ಕೊಟ್ರೇನು ಮಾಡಬೇಕು. ಅದು ಪಕ್ಷದೊಳಗೆ ಇದ್ದಾಗ ನಾವು ಯಾವತ್ತೂ ಕೂಡ ಆಸೆ ಇರ್ತವೆ, ಇಲ್ಲ ಅಂತ ಹೇಳಲ್ಲ. ಬಟ್ ಕೊಡ್ತಕ್ಕಂಥ ನಿರ್ಧಾರಗಳನ್ನು ಹೈಕಮಾಂಡ್ ಅವ್ರು ಮಾಡ್ತಾರೆ. ನಾನು ಯಾವಾಗಲೂ ಕೂಡ ಈ ವಿಚಾರದಲ್ಲಿ ಭಾಳ ಒಂದು ನಿರೀಕ್ಷೆ ಯಾವಾಗಲೂ ಇದ್ದೇ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ತೀರ್ಮಾನ ಏನು ಹೈಕಮಾಂಡ್ ಅವ್ರು ತಗೊಳ್ತಾರೆ ಅದಕ್ಕೆ ಬದ್ಧವಾಗಿರಬೇಕಾಗತ್ತೆ, ಅದಕ್ಕೆ ಬದ್ಧವಾಗಿರ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಮಧು ಬಂಗಾಪುರ ಮಾತುಗಳು. ಕ್ಯಾಮ್ರಾಮನ್ ಜಗನ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, ಟಿವಿ 9 ಬೆಂಗಳೂರು. ಕೊನೆಯದಾಗೇನೆಂದರೆ ಈಗ ಶಾಲೆ ಆರಂಭ ಆಗಿ ಆಲ್ರೆಡಿ 15 ದಿವಸ ಆಯಿತು, ಇಲಾಖೆಗೆ ಸಚಿವರಿಲ್ಲ. ಹೀಗಾಗಿ ಸಾಕಷ್ಟು ಪೋಷಕರು ಒತ್ತಾಯ ಮಾಡ್ತಿರೋದೇನೆಂದ್ರೆ ನೇಮಕ ಆಗ್ಬೇಕು. ಯಾಕಂದ್ರೆ ಈಗ ಸಾಲು ಸಮಸ್ಯೆಗಳಿದೆ. ಒಂದು ಅತಿಥಿ ಶಿಕ್ಷಕರು ತಡ ಆಗ್ತಾ ಇದ್ದಾರೆ, ಜೊತೆಗೆ ಈ ಥರದ ಸಮಸ್ಯೆಗಳಿದೆ. ಇವುಗಳಿಗೆಲ್ಲವೂ ಕೂಡ ಸಚಿವರಿದ್ದಾಗ ಇಲಾಖೆ ಸರಿಯಾಗಿ ನಡೆಯುತ್ತೆ ಅನ್ನೋದು. ಇಲ್ಲ ಸಚಿವರು ಇಲ್ಲ ಅಂತ ಹೇಳಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೇ ಇದಿದೆ. ಆಮೇಲೆ ಫಸ್ಟು ಅವರು ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಏನಂತ ಹೇಳಿದರು, ಮಕ್ಕಳಿಗೆ ಪಾಸ್ ಕೊಟ್ಟಿದ್ದು ಯಾರಿಗದು, ಯಾವ ಇಲಾಖೆದು ಅಂದ್ಕೊಂಡಿದ್ದೀರಾ? ಶಿಕ್ಷಣ ಇಲಾಖೆದದು. ಸೊ ಸಚಿವರಿಲ್ಲ ಅಂತ ಹೇಳಲ್ಲ, ಸಚಿವ ಸ್ಥಾನನ ಇನ್ನೂ ಅದು ಎಲ್ಲ ಮುಂದೆ ಆ ಕೆಲಸಗಳಿದಾವೆ, ಅವನ್ನ ಮಾಡೋದು. ಬಟ್ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರೇ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಇಟ್ಕೊಂಡಿರೋದ್ರಿಂದ ಅವರಿಗೆ ಭಾಳ ಆಸಕ್ತಿ ಇದೆ. ಸೊ ಸಚಿವರಿಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಇಲಾಖೆ ಮತ್ತು ಸಚಿವರು ಕೂಡ ಅವರೇ ಇರೋದ್ರಿಂದ ಇದ್ದಾರೆ. ನಿಮಗೆ ಹಂಗೆ ಕಾಣಿಸುತ್ತಷ್ಟೇ. ಬೇರೆಯವ್ರಿಗೆ ಇಲಾಖೆ ಕೊಟ್ಟಿರೋದ್ರಿಂದ ಇಲ್ಲಿ ಎಲ್ಲರೂ ಅವ್ರು ಇಟ್ಕೊಂಡಿದ್ದಾರಲ್ಲ ಅಂತೇಳಿ ಕಾಣಿಸಲ್ಲ. ಬಟ್ ಫಸ್ಟು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಫಸ್ಟ್ ನಿರ್ಧಾರ ತಗೊಂಡಿದ್ದೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಪಾಸ್ ಮಾಡೋದು, ಕೆಲವು ವಿಚಾರಗಳನ್ನೆಲ್ಲ ತಗೊಂಡಿದ್ದಾರೆ. ಸೊ ಇಲಾಖೆ ಸಚಿವರು ಇಲ್ಲ ಅಂತೇಳಿ ಹೇಳಬಾರ್ದು, ಅದು